ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಸೊ ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಯು ಫೀಲ್ ಇಟ್ ಮಾರ್ಕೆಟ್ ಟಫ್ ಓನ್ಲಿ ಬಿಕಾಸ್ ಮಾರ್ಕೆಟಲ್ಲಿ ಎವ್ರಿ ಡೇ ಸೇಮ್ ಫಾಸ್ಟ್ ಮೂಮೆಂಟ್ ಇರೋದಿಲ್ಲ. ಮಾರ್ಕೆಟಲ್ಲಿ ಎವ್ರಿ ಡೇ ಕಂಪ್ಲೀಟ್ ಸ್ಲೋ ಮೂಮೆಂಟು ಇರೋದಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಿದರೆ ಲಾಸ್ಟ್ 3 ಡೇಸಲ್ಲಿ ಮಾರ್ಕೆಟಲ್ಲಿ ತುಂಬ ಫಾಸ್ಟ್ ಮೂಮೆಂಟ್ ಇದೆ, ಲೈಕ್ ಲಾಸ್ಟ್ 2 ಡೇಸಲ್ಲಿ. ಬಟ್ ಇವತ್ತು ಆ ಮೂಮೆಂಟ್ ಆಗೋದಿಲ್ಲ. ಅದಕ್ಕೆ ನೆನ್ನೆ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದೆ, ಮಾರ್ಕೆಟಲ್ಲಿ ಮಧ್ಯಕ್ಕೆ ಸ್ಟಕ್ಕಪ್ ಆದರೆ ಟ್ರೇಡೇ ಮಾಡಬೇಡಿ, ಟ್ರೇಡ್ ಮಾಡಿದರೆ ತಗ್ಲಾಕೊಳ್ತೀರಾ ಅಂತ. ಅದೇ ರೀಸನ್ಗೆ ನಾನು ಹೇಳಿದ್ದು. ಓಕೆನಾ, ಲೆಟ್ ಸಿ ಫಸ್ಟು ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಬನ್ನಿ, ದೆನ್ ಐ ವಿಲ್ ಗೈಡ್ ಇಟ್. ಸೊ ಲೆಟ್ ರಿಫ್ರೆಶ್ ಇಟ್. ಓಕೆ, ಸೊ ರಿಫ್ರೆಶ್ ಕೂಡ ಆಗಿದೆ. ನಿಮಗಿಲ್ಲಿ ಹೇಳ್ಬೇಕಂದ್ರೆ ಆ್ಯಕ್ಚುಲಾಗಿ ನಾನು ಬೆಳಗ್ಗೆಯಿಂದ ಪುಟ್ ಸೈಡೇ ಟ್ರೇಡ್ ಮಾಡಿರೋದು. ಲೈಕ್ ನಾನು ನಿಮಗೆ ಫಸ್ಟು ಪುಟ್ ಸೈಡ್ ಟ್ರೇಡಲ್ಲಿ ಐ ಟುಕ್ ಅ ಲಾಸ್ ಇಯರ್. ಸೊ ಲಾಸ್ ಏನಕ್ಕೆ ತೊಗೊಂಡೆ ಅನ್ನೋದನ್ನು ಗೈಡ್ ಮಾಡ್ತೀನಿ. ಆಫ್ಟರ್ ದಟ್ ಐ ಟ್ರೇಡೆಡ್ 2 ಟೈಮ್ಸ್. ಸೊ ಐ ಗಾಟ್ ಕ್ಯಾಪ್ಚರ್ಡ್ ವೆರಿ ಗುಡ್ ಪಾಯಿಂಟ್ಸ್. ಓಕೆನಾ, 2 ಟೈಮ್ಸ್ ಟ್ರೇಡ್ ಮಾಡಿನೂ ವೆರಿ ಗುಡ್ ಪಾಯಿಂಟ್ಸು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲೂ ಕೂಡ. ಬಟ್ ಇವತ್ತು ಈಸಿ ಡೇ ಅಲ್ಲ, ಇಟ್ಸ್ ಎ ಟಫ್ ಡೇ. ಅದಕ್ಕೆ ನಿಮಗೆ ಹೇಳ್ತಿರೋದು. ಸೊ ಟಫ್ ಡೇ ಆಗಿರೋದ್ರಿಂದ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಬೇಕು ಅಂತಲೇ ನಿಮ್ಗೆ ಅದೇ ರೀಸನ್ಗೆ ಹೇಳಿದ್ದು ನಾನು. ಲೈಕ್ ಸ್ಟೂಡೆಂಟ್ಸ್ಗೆ ಇವತ್ತು ಮಿಡಲಲ್ಲಿ ಸಿಗಾಕೊಂಡ್ರೆ ಟ್ರೇಡ್ ಮಾಡಿಬಿಡಿ ಅಂತಲೇ ಹೇಳಿದೆ. ಲೆಟ್ಸ್ ಕ್ಲೋಸ್ ಇಟ್ ಅಪ್. ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ, ನೋಡಿ ಅರ್ಥ ಮಾಡ್ಕೊಳ್ಳಿ ಲಾಜಿಕ್ನ. ಮಾರ್ಕೆಟ್ ಏನು ಮಾಡಿತ್ತು ನಿನ್ನೆನೂ ಕೂಡ ಮೊನ್ನೆನೂ ಕೂಡ ಫಾಸ್ಟ್ ಮೂಮೆಂಟು, ನಿನ್ನೆನೂ ಕೂಡ ಮಾರ್ಕೆಟಲ್ಲಿ ಫಾಸ್ಟ್ ಮೂಮೆಂಟ್ ಇದೆ. ಡೋಂಟ್ ಎಕ್ಸ್ಪೆಕ್ಟ್ ಎವ್ರಿ ಡೇ ಸೇಮ್ ಮೂಮೆಂಟ್. ಮಾರ್ಕೆಟ್ ಸೈಡ್ವೇಸ್ ಆಗಲೇಬೇಕಿತ್ತು. ಸೊ ಇವತ್ತು ಫ್ಲಾಟಿಶ್ ಓಪನ್ ಆಗಿದೆ. ಫ್ಲಾಟಿಶ್ ಓಪನ್ ಆದಾಗ ಎಕ್ಸ್ಪೆಕ್ಟ್ ಮಾಡ್ತಿದೆ ಮಾರ್ಕೆಟಲ್ಲಿಂತೂ ಫಾಸ್ಟ್ ಮೂಮೆಂಟ್ ಇರೋದಿಲ್ಲ, ಸೈಡ್ವೇಸ್ ಆಗೋ ಚಾನ್ಸಸ್ ಹೆವಿ ಇದೆ. ಲೆಟ್ಸ್ ವೆಯ್ಟ್ ಆ್ಯಂಡ್ ಟ್ರೇಡ್ ಇಟ್ ಅಂತ. ಸೊ ಎಕ್ಸಾಕ್ಟಾಗಿ ನನಗೆ ಮಾರ್ಕೆಟ್ ಯಾವಾಗ ಈ ಲೆವೆಲಿಂದ ಇಲ್ಲಿಂದ ಬಂದು ಈ ಲೆವೆಲ್ ಕ್ರಾಸ್ ಆಗ್ತಿತ್ತು, ಐ ಜಸ್ಟ್ ಎಂಟರ್ಡ್. ಇಟ್ ವಾಸ್ ಮೈ ಮಿಸ್ಟೇಕ್ ಟ್ರೇಡ್. ಓಕೆನಾ, ಸೊ ಇದು ನಂದು ಮಿಸ್ಟೇಕ್ ಇತ್ತು ಇದರಲ್ಲಿ ಟ್ರೇಡಲ್ಲಿ. ಸೊ ಅದಾದಮೇಲೆ ಜಸ್ಟ್ ಗಿವನ್ ಮಾರ್ಕೆಟ್ ಎಸ್ ಎಲ್ ನಾನು ಕೊಟ್ಟಿದ್ದೀನಿ. ಇಲ್ಲಿ ಎಸ್ ಎಲ್ ಕೊಟ್ಟ ಮೇಲೆ ವೆಯ್ಟ್ ಮಾಡ್ತಾಯಿದ್ದೆ ಮಾರ್ಕೆಟಲ್ಲಿ. ಲೆಟ್ಸ್ ಬ್ರೇಕ್ ಡೇ ಹೈ ಟು ಗೋ ಕಾಲ್ ಸೈಡ್. ಲೆಟ್ಸ್ ಬ್ರೇಕ್ ಡೇಲು. ಲೈಕ್ ಡೇಲು ಅಂದರೆ ಈ ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡಿದರೆ ಐ ವಿಲ್ ಗೋ ವಿತ್ ಸೆಲ್ಲಿಂಗ್ ಸೈಡ್ ಟ್ರೇಡ್ ಅನ್ನೋ ಥರ ಮೈಂಡ್ ಸೆಟ್ಟಲ್ಲಿದೆ. ಬಟ್ ಸ್ಟೂಡೆಂಟ್ಸಿಗೆ ಕ್ಲಿಯರ್ ಆಗಿಳಿದೆ, ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ಐದರ್ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್, ಐದರ್ ಇಟ್ ಶುಡ್ ಬ್ರೇಕ್ ದಿಸ್ ಲೆವೆಲ್ ಆರ್ ಬ್ರೇಕ್ ದಿಸ್ ಲೆವೆಲ್. ಇವೆರಡು ಲೆವೆಲಿಂದ ಕೆಳಗಡೆ ಟ್ರೇಡ್ ಮಾಡಬೇಕು, ಇಲ್ಲ ಈ ಎರಡು ಲೆವೆಲಿಂದ ಮೇಲಕ್ಕೆ ಟ್ರೇಡ್ ಮಾಡಬೇಕು. ನೀವು ಟ್ರೇಡ್ ಮಾಡಲಿಕ್ಕೆ ಈ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡಬೇಡಿ. ಟ್ರೇಡ್ ಮಾಡಿದರೆ ನೀವು ಟ್ರಬಲಿಗೆ ತಗಲಾಕೊಳ್ತೀರಾ ಅಂತ ಕ್ಲಿಯರಾಗಿ ಹೇಳಿದೆ. ಓಕೆನಾ, ಸೊ ಅದೇ ಥರ ನಾನು ಇಲ್ಲಿ ಲಾಸ್ ಕಟ್ ಆಫ್ ಮಾಡಿದ ಮೇಲೆ ಮಾರ್ಕೆಟ್ ಅಗೇನ್ ಬ್ಯಾಕ್ ಟು ಮೈ ಲೆವೆಲ್. ಆಲ್ವೇಸ್ ನಿಮಗೆ ನೆನ್ಪಿಟ್ಕೊಳ್ಳಿ, ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತೀರಾ ಅಂದರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ಲಾಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲೀರಿ ಫಸ್ಟು. ಸೊ ಎಲ್ಲಿ ತನಕ ನೀವು ಲಾಸ್ನ ಅಕ್ಸೆಪ್ಟ್ ಮಾಡೋದು ಕಲಿಯಲ್ಲ, ಲಾಸ್ಗೆ ಮಾರ್ಕೆಟ್ ಜೊತೆ ಫೈಟ್ ಮಾಡೋಕ್ಕೆ ಹೋಗ್ತೀರಾ, ನೀವು ಟ್ರೇಡರ್ ಆಗೋದಿಲ್ಲ. ಸೊ ಇಟ್ ಈಸ್ ಕೈಂಡ್ ಆಫ್ ಥಿಂಗ್. ನೀವು ಎಂಟ್ರಿ ಆಗಬೇಕಾದ್ರೆ ಯು ಕೆನಾಟ್ ಸೇ 100% ಲೈಕ್ ನನಗೆ ಇದು ಇಲ್ಲಿಂದಲೇ ನನಗೆ ಪ್ರಾಫಿಟ್ ಆಗುತ್ತೆ, ಇಲ್ಲಿಂದಲೇ ನನಗೆ 100% ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಇಟ್ಸ್ ಲೈಕ್ ಅ ಪ್ರಿಡಿಕ್ಷನ್ ಕೈಂಡ್ ಆಫ್ ಥಿಂಗ್. ಓಕೆನಾ, ಸೊ ಅದೇ ರೀಸನ್ಗೆ ನಿಮಗೆ ಒಂದು ಸಲ ಲಾಸ್ ಬಂತ ಜಸ್ಟ್ ಕಟ್ ಆಫ್ ಇಟ್. ಫಸ್ಟು ನಿಮ್ಮ ಲಾಸ್ನ ಕಟ್ ಆಫ್ ಮಾಡಿ. ಆಲ್ವೇಸ್ ನಾನು ಹೇಳ್ತೀನಿ, ಲಾಸ್ ನೀವು ಎಷ್ಟು ಬೇಗ ಕಟ್ ಆಫ್ ಮಾಡ್ತೀರಾ, ನೀವು ಅಷ್ಟು ಬೇಗ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ. ದೆನ್ ಐ ಜಸ್ಟ್ ವೆಯ್ಟೆಡ್. ಒನ್ಸ್ ಮಾರ್ಕೆಟ್ ಈ ಲೆವೆಲಿಗೆ ಕ್ಲೋಸ್ ಆಯಿತು, ಅಗೇನ್ ಸೇಮ್ ಇದರಲ್ಲಿ ನಾನು ರೀ ಎಂಟ್ರಿ ಮಾಡಿದೆ. ಐ ಜಸ್ಟ್, ನೀವು ಬಿಲೀವ್ ಮಾಡೋದಿಲ್ಲ, 18 ಪಾಯಿಂಟ್ ನನಗೆ ಇಲ್ಲಿ ಬರೋಷ್ಟರಲ್ಲಿ ನನಗೆ ವೆರಿ ಗುಡ್ ಪಾಯಿಂಟ್ಸ್ ತೋರಿಸ್ತಿತ್ತು. ಮೀನ್ಸ್ ನನ್ನ ಲಾಸ್ ಕವರಿಗೆ ಅನದರ್ 3-4 ರೂಪೀಸ್ ಪ್ರಾಫಿಟ್ ತೋರಿಸ್ತಿತ್ತು. ಐ ಜಸ್ಟ್ ಎಕ್ಸಿಟೆಡ್. ಅಗೇನ್ ಮಾರ್ಕೆಟ್ ಗಿವನ್ ರಿಟ್ರೇಸ್ಮೆಂಟ್, ಅಗೇನ್ ಐ ಎಂಟರ್ಡ್, ಅಗೇನ್ ಐ ಕ್ಯಾಪ್ಚರ್ 10 ಪಾಯಿಂಟ್ಸ್ ಇಯರ್. ಓಕೆನಾ, ಸೊ ಗೊತ್ತಿತ್ತು ಮಾರ್ಕೆಟಲ್ಲಿ ಈ ಲೆವೆಲ್ಸ್ಗಳನ್ನ ಬ್ರೇಕ್ ಡೌನ್ ಮಾಡೋವರೆಗೂ ನಾವು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ವೆಯ್ಟ್ ಫಾರ್ ಇಟ್ ಅಂತ. ಸೊ ಅದೇ ರೀಸನ್ಗೆ ನೋಡಿ ಮಾರ್ಕೆಟಲ್ಲಿ ಸ್ಟೂಡೆಂಟ್ಸ್ಗೆ ಏನಕ್ಕೆ ನಾನು ಟ್ರೇಡ್ ಮಾಡಿಬಿಡಿ ಅಂತ ಹೇಳಿದಂದರೆ, ದಿಸ್ ವಾಸ್ ದಟ್ ಥಿಂಗ್. ಲೈಕ್ ಮಾರ್ಕೆಟ್ ಸೈಡ್ ವೇಸ್ ಇದೆ, ಕಂಟಿನ್ಯೂಸ್ ಆಗಿ ಸೈಡ್ ವೇಸ್ ಇದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಮಾರ್ಕೆಟ್ ಮೇ ಬಿ ಇವತ್ತು ಈ ಹೈನ ಬ್ರೇಕ್ ಡೌನ್ ಆಗ್ದಲೆ, ಈ ಲೋನು ಬ್ರೇಕ್ ಡೌನ್ ಆಗ್ದಲೆ ಇದ್ರೊಳಗಡೆ ಕ್ಲೋಸ್ ಮಾಡಿದರೆ ಟುಮಾರೋ ನಮಗೆ ತುಂಬ ಈಸಿಯೆಸ್ಟ್ ಟ್ರೇಡ್ ಸಿಗುತ್ತೆ. ಐದರ್ ಇಟ್ ಬ್ರೇಕ್ ಆರ್ ಬ್ರೇಕ್ ಡೌನ್. ಮಾರ್ಕೆಟಲ್ಲಿ ಎರಡು ಸೈಡಲ್ಲಿ ಯಾವ ಕಡೆ ಮೂವ್ ಆಗುತ್ತೆ ಅನ್ನೋದು. ಸೊ ಇವತ್ತಿನ ಡೇ ಟಫ್ ಇದೆ, ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿಲ್ಲ, ನನಗೆ ಗೊತ್ತಿದೆ. ಸೊ ನೀವು ಹೋಗಿ ಚೆಕ್ ಮಾಡಬೇಕಿದ್ರೆ ಇಲ್ಲೆಲ್ಲೂ ಪ್ರೀಮಿಯಮ್ಸ್ಗಳು ಮೂವ್ ಆಗ್ತಿಲ್ಲ, ಕಂಪ್ಲೀಟ್ ಸ್ಲೋಯಿಶ್ ಆಗ್ತಾಯಿದೆ ಮಾರ್ಕೆಟು. ಸ್ಲೋಯಿಶ್ ಆಗಲೇಬೇಕಿತ್ತು, ಸ್ಲೋಯಿಶ್ ಆಗ್ತಾಯಿದೆ. ಸೊ ಅದೇ ರೀಸನ್ನು. ಸೊ ಲೈಕ್ ನೀವು ಬ್ಯಾಂಕ್ ನಿಫ್ಟಿ ನೋಡಿಕೊಂಡು ನಿಫ್ಟಿ ಟ್ರೇಡ್ ಮಾಡೋ ಮೈಂಡ್ಸೆಟ್ನ ಬಿಟ್ಬಿಡಿ. ಇನ್ನೂ ನೀವು ಅದೇ ಲೈಕ್ ಇವತ್ತಿಗೆ 2 ವರ್ಷದಿಂದ ಮೈಂಡ್ಸೆಟ್ ಇತ್ತು ಅದು ಎಲ್ರಿಗೂ. ಲೈಕ್ ಸೀಯಿಂಗ್ ದ ಬ್ಯಾಂಕ್ ನಿಫ್ಟಿ, ಓಕೆ ವಿ ಕ್ಯಾನ್ ಟ್ರೇಡ್ ಇಟ್ ಇನ್ ನಿಫ್ಟಿ. ಅಲ್ಲ, ಫಸ್ಟ್ ಅದು ಉಲ್ಟಾ ಇತ್ತು. ಬೈ ಸೀಯಿಂಗ್ ನಿಫ್ಟಿ ವಿ ಕ್ಯಾನ್ ಟ್ರೇಡ್ ಇಟ್ ಆನ್ ಬ್ಯಾಂಕ್ ನಿಫ್ಟಿ ಅನ್ನೋ ಥರ ಇತ್ತು.
ಅದು ರಾಂಗ್ ಅದು. ಸೊ ಸಮ್ ಪೀಪಲ್ಸ್ ಹೇಳೋರು ಬೈ ಸೀಯಿಂಗ್ ಬ್ಯಾಂಕ್ ನಿಫ್ಟಿ ವಿ ಕ್ಯಾನ್ ಟ್ರೇಡ್ ಇಟ್ ನಿಫ್ಟಿ ಅಂತ. ದಟ್ ಈಸ್ ಆಲ್ಸೋ ರಾಂಗ್ ನೋ, ಬಿಕಾಸ್ ನಿಫ್ಟಿಯಲ್ಲಿ ವಾಲ್ಯೂಮ್ ಜಾಸ್ತಿ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಸೊ ನಿಫ್ಟಿನ ನೀವು ನೋಡಿಕೊಂಡು ಬೇರೆ ಇಂಡೆಕ್ಸ್ಗಳನ್ನ ಟ್ರೇಡ್ ಮಾಡೋದು ಕಂಫರ್ಟಬಲ್ ಆಗೋದಿಲ್ಲ. ಯಾಕೆಂದರೆ ನಿಫ್ಟಿಯಲ್ಲಿ ಬ್ಯಾಂಕಿಂಗ್ ಸೆಕ್ಟ್ರು ಹೋಲ್ಡ್ ಮಾಡೋದೇ ಬರೀ 30% ಅಷ್ಟೇ. 30-40% ಹೋಲ್ಡ್ ಮಾಡುತ್ತೆ ಅಂದ್ಕೊಳ್ಳಿ. ಓಕೆ, 30-40% ಹೋಲ್ಡ್ ಮಾಡುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಅಂದರೆ. ಸೊ ನಿಮಗೆ ಅನದರ್ 60% ಅದರ್ ಸೆಕ್ಟರ್ಗಳು ಫೈಟ್ ಮಾಡ್ತಿರುತ್ತೆ. ಪ್ಲಸ್ ಅದಲ್ಲದೆ ನಿಮಗೆ ಪ್ರೋ ಟ್ರೇಡರ್ಸ್ಗಳು ಅವ್ರದ್ದು ಪೊಸಿಷನ್ಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ನಿಮಗೆ ನೀವು ಯಾವುದೇ ಕಾರಣಕ್ಕೂ ಒಂದು ಇಂಡೆಕ್ಸ್ ನೋಡಿ ಇನ್ನೊಂದು ಇಂಡೆಕ್ಸ್ನ ಟ್ರೇಡ್ ಮಾಡ್ತೀನಿ ಅನ್ನೋ ಭಾವನೆನ ಬಿಟ್ಬಿಡಿ. ಸೊ ಆ ಥರ ನೀವು ಮಾಡೋಕ್ಕೆ ಹೋದರೆ ನೀವು ಟ್ರೇಡಿಂಗ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆನಾ. ಸೊ ನಿಫ್ಟಿ ನನಗೆ ಇಲ್ಲಿಂದ ಬೀಳಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಇಷ್ಟು ದೊಡ್ಡ ಕ್ಯಾಂಡಲ್ ಅಂತೂ ಇರಲಿಲ್ಲ ನನಗೆ. ನಂದು ಲಾಸ್ ಕವರ್ ಆದರೆ ಸಾಕು, ಬಿಕಾಸ್ ಲೆಟ್ ಸಿ ಲಾಸ್ನ ಕಡಿಮೆ ಲಾಸಲ್ಲಿ ಕ್ಲೋಸ್ ಮಾಡೋಣ ಡೇ ಅಂತ. ಬಟ್ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಐ ಹ್ಯಾವ್ ಕಾಟ್ ವೆರಿ ಗುಡ್ ಮೂಮೆಂಟ್, ವೆರಿ ಗುಡ್ ಆಪರ್ಚುನಿಟಿ. ಸೊ ನಿಮ್ಗಳಿಗೆ ಹೇಳೋದು ಅಷ್ಟೇ, ಅಕ್ಸೆಪ್ಟ್ ಕಟ್ ಆಫ್ ಯುವರ್ ಲಾಸ್, ದೆನ್ ವೆಯ್ಟ್ ಫಾರ್ ಇಟ್. ನೀವೀಗ ತುಂಬ ಜನದ ಕ್ವಶನ್ ನನಗೆ ಗೊತ್ತು, ಸರ್ ನೀವು ಇಲ್ಲಿ ವೆಯ್ಟ್ ಮಾಡಿದರೆ ನಿಮ್ಗೆ ಅದೇ ಟ್ರೇಡ್ ಪ್ರಾಫಿಟಬಲ್ ಬರೋದಲ್ವಾ ಅಂತ ತುಂಬ ಜನ ಅನಿಸುತ್ತೆ. ನೋ, ಸ್ಟ್ರಿಕ್ಟ್ ರೂಲ್ಸ್, ಮೇಕ್ ರೂಲ್ ಬೇಸ್ಡ್ ಟ್ರೇಡಿಂಗ್ ಯಾವಾಗ ಮಾಡ್ತೀರಾ ನೀವು ಆಲ್ವೇಸ್ ಯು ಆರ್ ಪ್ರಾಫಿಟಬಲ್. ಸೊ ನಿಮ್ಮ ಮೈಂಡ್ ಸೆಟ್ನ ಎಮೋಷನಿಂದ ಹೊರಗಡೆ ತೊಗೊಂಡು ಬರ್ಬೇಕು ನೀವು. ಯು ಜಸ್ಟ್ ಫೋಕಸ್ ಆನ್ ರೂಲ್ಸ್. ಸೊ ನನ್ನ ಸ್ಟಾಪ್ ಲಾಸ್ ಇದು, ನನ್ನ ಟಾರ್ಗೆಟ್ ಇದು, ಐ ಜಸ್ಟ್ ಕಟ್ ಇಟ್ ಹಿಯರ್, ಐ ಜಸ್ಟ್ ಗಿವ್ ಅನ್ ಮಾರ್ಕೆಟ್ ಟು ಲಾಸ್ ಹಿಯರ್. ಸೊ ಜಸ್ಟ್ ಕ್ಲೋಸ್ ಇಟ್ ಅಪ್. ಸಿಸ್ಟಮ್ ಬೇಸ್ಡ್ ಟ್ರೇಡಿಂಗ್ ಮಾಡೋದನ್ನ ನೀವು ಸ್ಲೋಲಿ ಕಲಿತಾ ಬಂದಷ್ಟು ಈಸಿ ಆಗ್ತಾ ಹೋಗುತ್ತೆ ಟ್ರೇಡಿಂಗು. ಸೊ ಸಿಸ್ಟಮ್ ಬೇಸ್ಡ್ ಟ್ರೇಡಿಂಗ್ ಬಗ್ಗೆ ಫೋಕಸ್ ಮಾಡ್ತಾ ಹೋಗಿ. ಓಕೆನಾ. ಸೊ ಏನಕ್ಕೆ ನಿಮಗೆ ಬ್ಯಾಂಕ್ ನಿಫ್ಟಿ ನೋಡಿಕೊಂಡು ನಿಫ್ಟಿ ನೋಡ್ಕೊಂಡು ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿಬಿಡಿ ಅಂತ ಹೇಳಿದೆ ಅಂದರೆ, ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡ್ತಿದೆ, ವಾಟ್ ಯು ಆರ್ ಸೀಯಿಂಗ್ ಹಿಯರ್ ಬ್ಯಾಂಕ್ ನಿಫ್ಟಿ. ಸೊ ಕ್ಲಿಯರ್ ಕಟ್ಟಾಗಿ ಬ್ಯಾಂಕ್ ನಿಫ್ಟಿ ಬೆಳಗ್ಗೆನೇ ಡೇ ಹೈನ ಬ್ರೇಕ್ಔಟ್ ಆಯಿತು. ನಿಫ್ಟಿ ಡೇ ಹೈನ ಬ್ರೇಕ್ಔಟ್ ಆಗಲಿಲ್ಲ, ಕೆಳಗಡೆ ಬಂತು. ಅಗೇನ್ ಬ್ಯಾಕ್ ಟು ಡೇ ಹೈ ಲೆವೆಲ್. ಸೊ ಅಗೇನ್ ಡೇ ಹೈ ಲೆವೆಲಲ್ಲೇ ನಿಂತ್ಕೊಂಡು ಡ್ರಾಮಾ ಮಾಡ್ತಿದೆ. ಸೊ ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ಪೀಪಲ್ ಥಿಂಗ್ಸ್ ಲೈಕ್ ಓಕೆ ನಿಫ್ಟಿ ಕೆಳಗಡೆ ಹೋಗ್ತಿದೆ ದೆನ್ ಬ್ಯಾಂಕ್ ನಿಫ್ಟಿ ವಿಲ್ ಕೆಳಗೆ ಹೋಗುತ್ತೆ. ನೋ, ನಿಫ್ಟಿ ಪ್ರೈಸ್ ಆಕ್ಷನ್ ಬ್ಯಾಂಕ್ ನಿಫ್ಟಿ ಪ್ರೈಸ್ ಆಕ್ಷನ್ ನಿಯರೆಸ್ಟ್ ಇರುತ್ತೋ ಹೊರತು ಸೇಮ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಿದ್ದು ನಿಮಗೆ ನೆವರ್ ಟ್ರಸ್ಟ್ ಬೋತ್ ಇಂಡೆಕ್ಸ್ ಅಟ್ ಎ ಟೈಮ್. ಸೊ ಯು ಹ್ಯಾವ್ ಫೋಕಸ್ ಆನ್ ಒನ್ ಇಂಡೆಕ್ಸ್, ಕಂಟಿನ್ಯೂಸ್ ಆಗಿ ಅದೇ ಇಂಡೆಕ್ಸಲ್ಲಿ ಟ್ರೇಡ್ ಮಾಡಿ, ಯು ವಿಲ್ ಬಿ ಗೆಟ್ ಸಕ್ಸಸ್. ಬಿಕಾಸ್ ಆ ಇಂಡೆಕ್ಸ್ದು ಮೈಂಡ್ ಸೆಟ್ಟು ನೇಚರ್ ಎರಡೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಹಾಗಾಗಿ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ. ಇನ್ನು ಅದ್ಬಿಟ್ರೆ ಗೋಲ್ಡು, ವಾಟ್ಸ್ ಗೋಯಿಂಗ್ ಆನ್ ಗೋಲ್ಡ್. ಗೋಲ್ಡಲ್ಲಿ ಕೂಡ ಏನು ಐ ಡೋಂಟ್ ಥಿಂಕ್ ಸೊ, ಗೋಲ್ಡ್ ಆ್ಯಂಡ್ ಮಚ್ ಥಿಂಗ್ಸ್ ಅಂತ ನನಗೇನು ಕಾಣಿಸ್ತಿಲ್ಲ. ಲೆಟ್ಸ್ ಸಿ. ಗೋಲ್ಡಲ್ಲಿ ಆ್ಯಕ್ಚುಲಿ ನಿನ್ನೆ ಆಲ್ಮೋಸ್ಟು 4850 ತನಕ ಬಂದಿತ್ತು. ಅಗೇನ್ ಇವತ್ತು 90 ಡಿಗ್ರಿಲಿ ಅಪ್ಸೈಡ್ ಹೋಗಿದೆ. ಬಿಕಾಸ್ ಈ ಟೈಮಿಂಗ್ಸಲ್ಲಿ ಅಪ್ ಟು 9 ಗಂಟೆವರೆಗೆಲ್ಲ ಯಾರೂ ಟ್ರೇಡ್ ಮಾಡೋದಿಲ್ಲ ಗೋಲ್ಡಲ್ಲಿ. ನಾವು ಗೋಲ್ಡ್ ಈಸ್ ಶೋಯಿಂಗ್ ಸಮ್ ಬುಲ್ಲಿಶ್ ಪ್ರೈಸ್ ಆ್ಯಕ್ಷನ್ನು. ಓಕೆನಾ. ಕಂಟಿನ್ಯೂಸ್ ಆಗಿ ವಿ ಶೇಪ್ ಅಪ್ಸೈಡ್ ಬಂದಿರೋದ್ರಿಂದ ವೆಯ್ಟ್ ಮಾಡಿ. 23 ಯು ಕ್ಯಾನ್ ಗೋ ವಿತ್, 38 ಯು ಕ್ಯಾನ್ ಗೋ ವಿತ್ ಬೈಯಿಂಗ್ ಸೈಡ್. ಓಕೆನಾ ಗೋಲ್ಡಲ್ಲಿ. ಸೊ 23-38ಅಲ್ಲಿ ನೀವು ಬೈಯಿಂಗ್ ಸೈಡ್ ಟ್ರೇಡ್ನ ಮಾಡ್ಬೋದು. ಗೋಲ್ಡಲ್ಲಿ ಟ್ರೇಡ್ ಮಾಡ್ತೀನಿ ಅನ್ನೋರಿಗೆ ಈಸಿಯಾಗಿ ಕಾಣಿಸ್ತಿದೆ. ಇನ್ನು ಕಮ್ ಬ್ಯಾಕ್ ಟು ಬಿ ಟಿ ಸಿ ಏನು ಮಾಡಿದೆ. ಸೊ ಬಿ ಟಿ ಸಿಯಲ್ಲೂ ಕೂಡ ಅಷ್ಟೇ, ನೆನ್ನೆ ಬಿ ಟಿ ಸಿಯಲ್ಲಿ ಹೇಳಿದೆ, ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ಲೋನ ಅಪ್ರೋಚ್ ಮಾಡಿದರೆ ಯು ಜಸ್ಟ್ ಗೋ ವಿತ್ ಬೈಯಿಂಗ್ ಸೈಡ್ ಅಂತ. ಬಟ್ ಬಿ ಟಿ ಸಿ ಏನು ಮಾಡ್ತಿದೆ, ದಿಸ್ ಇಸ್ ಅ ಪಿಕ್ಚರ್ ಪರ್ಫೆಕ್ಟ್ ಡಿಮ್ಯಾಂಡ್ ಝೋನ್ ಥರ ಕ್ರಿಯೇಟ್ ಆಗ್ತಿದೆ. ಓಕೆನಾ. ಡಿಮ್ಯಾಂಡ್ ಝೋನ್ ಅಂತ ಇದೆ. ನಾನು ಅಂದ್ಕೊಂಡಿರೋದು ಹಾಗೇನು ಏನಾದರೂ ಮಾರ್ಕೆಟ್ ಬ್ಯಾಕ್ ಟು ಇವತ್ತು ನಾಳೆಲಿ ಇಲ್ಲಿಗೆ ಬಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನದರ್ 3,000 to 4,000 ಫಾಲ್ ಫ್ರಮ್ ಇಯರ್. ಒಂದು 5,000 ಫಾಲ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ಮಾರ್ಕೆಟ್ ಕೆಳಗಡೆ ಬಂದರೆ. ಬರುತ್ತೆ ಇಲ್ಲೋ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಂಟಿನ್ಯೂಸ್ ಸೈಡ್ ವೇಸ್ ಇದೆ ಮಾರ್ಕೆಟಲ್ಲಿ, ಅಂತ ಏನು ಮೂಮೆಂಟ್ ಇಲ್ಲ ಬಿ ಟಿ ಸಿಯಲ್ಲಿ. ಸೇಮ್ ಗೋಲ್ಡಲ್ಲಿ ಕೂಡ ಅಷ್ಟೇ. ಸೊ ವೆಯ್ಟ್ ಆ್ಯಂಡ್ ಟ್ರೇಡ್ ಮಾಡಿ. ನಮ್ಗೆ ಹೈಯರ್ ಟೈಮ್ ಫ್ರೇಮ್ ಕ್ಲಿಯರಾಗಿ ಹೇಳ್ತಾ ಇದೆ, ಮಾರ್ಕೆಟು ಲೋಯರ್ ಲೋ ಮಾಡ್ತು, ಅಗೇನ್ ಲೋಯರ್ ಲೋ, ಅಗೇನ್ ಹೈಯರ್ ಮಾಡಬೇಕು ಅಂದರೆ ಇಟ್ ಹ್ಯಾಸ್ ಟು ಬ್ರೇಕ್ 68,200 ಮೇಲಕ್ಕೆ ಹೋದರೆ ಸ್ವಲ್ಪ ಬುಲಿಶ್ ನೇಚರ್ ಮಾರ್ಕೆಟಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೈಯರ್ ಟೈಮ್ ಫ್ರೇಮ್ ಕೂಡ ಅದನ್ನೇ ಹೇಳ್ತಿದೆ. ಸೇಮೇ ನಿಮಗೆ ಗೋಲ್ಡಲ್ಲಿ ಹೈಯರ್ ಟೈಮ್ ಫ್ರೇಮ್ ಏನು ಹೇಳ್ತಿದೆ, ಪಿಕ್ಚರ್ ಪರ್ಫೆಕ್ಟ್. ನಾನು ಏನಕ್ಕೆ ನಿಮಗೆ 23-38 ಹೇಳಿದೆ ಅಂದರೆ ಹೈಯರ್ ಟೈಮ್ ಫ್ರೇಮಲ್ಲಿ ದಿಸ್ ಇಸ್ ದ ಸಪ್ಲೈ ಝೋನ್, ಲಾಸ್ಟ್ ಸ್ವಿಂಗ್ ಸಪ್ಲೈ ಝೋನ್. ಸೊ ಇಫ್ ಇಟ್ ಇಸ್ ಬೌನ್ಸ್ ಗೋ ಅಪ್ಸೈಡ್, ಬೌನ್ಸ್ ಗೋ ಅಪ್ಸೈಡ್, ಒನ್ಸ್ ಇಟ್ ಇಸ್ ಬ್ರೇಕ್ಸ್ ಮಾರ್ಕೆಟ್ ವಿಲ್ ಬಿ ಶಾರ್ಪ್ ಅಪ್. ಅದೇನೇ ನಿಮಗೆ ಲಾಜಿಕ್ ಹೇಳಿದ್ದು. ಸೊ ಏನಕ್ಕೆ ನನಗೆ ನಾನು ಇಂಡಿಕೇಟರ್ ಹೈಯರ್ ಟೈಮ್ ಫ್ರೇಮ್ಸ್ನ ಏನಕ್ಕೆ ಹಾಕೊಂಡು ಏನಿದೆ, ಇಟ್ ವಿಲ್ ಶೋಸ್ ಪಿಕ್ಚರ್ ಪರ್ಫೆಕ್ಟ್ M&W ಪ್ಯಾಟರ್ನ್ಸ್ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ ನನಗೆ. ಸೊ ಅದಕ್ಕೇ ನಾನು ಹೈಯರ್ ಟೈಮ್ ಫ್ರೇಮ್ನ ಪ್ರಿಫರ್ ಮಾಡೋದು ಚಾರ್ಟ್ ಒಳಗಡೆ. ಓಕೆನಾ. ಸೊ ಕಲಿಬೇಕು ಅನ್ನೋರು ನಂದು 27ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.